ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನು ಇವತ್ತೊಂದು ಮಿನಿ ಲಾಗು ಚಿಕ್ಕದು ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾನು ಒಂದು ಗೆಣಸು ತಗೊಂಡು ಬಂದಿದ್ದೀನಿ. ಅದನ್ನು ಯಾವ ರೀತಿ ನಾನು ಬೇಯಿಸ್ತೀನಿ ಅಂತ ನಿಮಗೆ ತೋರ್ಸೋಕ್ಕೆ ಅಂತ ನಾನೊಂದು ಚಿಕ್ಕದು ಲಾಗ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರಾದರೂ ಇದೇ ಫಸ್ಟ್ ನಾನು ವೀಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಗೆಣಸನ್ನ ಈ ರೀತಿ ಕಟ್ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಾ? ಈ ರೀತಿ ಕಟ್ ಮಾಡಿ ಫ್ರೆಂಡ್ಸ್ ನಾನು ನೋಡಿ ಇಡ್ಲಿ ಪಾತ್ರೆಗೆ ಇಟ್ಟಿದ್ದೀನಿ. ಕಾಣಿಸ್ತಾ ಇದೆಯಾ? ಇದು ಏನಪ್ಪ ಅಂದರೆ ಫ್ರೆಂಡ್ಸ್, ಇದರಲ್ಲಿ ಟೇಸ್ಟು ಹೋಗಲ್ಲ. ತುಂಬ ಚೆನ್ನಾಗಿದೆ. ಈಗ ನಾವು ನೀರಿಗಾಗಿ ಬೇಯಿಸಿದ್ರೆ ಏನಾಗುತ್ತೆ, ಅರ್ಧ ಟೇಸ್ಟು ಅಲ್ಲೇ ಹೋಗುತ್ತೆ ನಮಗೆ. ನನಗೆ ಯಾವಾಗಲೂ ಗೆಣಸನ್ನ ಫ್ರೆಂಡ್ಸ್ ಇದೇ ರೀತಿ ಬೇಯಿಸೋದು. ಇದಕ್ಕೆ ಫ್ರೆಂಡ್ಸ್ ಸಿಹಿ ಚಟ್ನಿ ಬರುತ್ತೆ. ಸಿಹಿ ಚಟ್ನಿ ಯಾವ ಥರ ಮಾಡೋದು ಅಂದರೆ, ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ, ಒಂದು ಏಲಕ್ಕಿ ಹಾಕಿ ರುಬ್ಕೊಂಡು ಇದನ್ನು ಅದ್ರ ಜೊತೆ ತಿನ್ನೋದು. ಅದನ್ನು ಯಾವಾಗಾದರೂ ತೋರಿಸ್ತೀನಿ ಫ್ರೆಂಡ್ಸ್. ನನಗೆ ಇವಾಗ ಮಾಡೋಕ್ಕೆ ಟೈಮ್ ಇಲ್ಲ. ಈಗ ಫ್ರೆಂಡ್ಸ್ ನಾನು ಒಂದೇ ಒಂದು ಚೂರು ಉಪ್ಪನ್ನ ಹಾಕ್ತೀನಿ, ಬನ್ನಿ ತೋರಿಸ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಇಷ್ಟೇ ಉಪ್ಪು, ಸುಮ್ಮನೆ ಇದ್ರ ಮೇಲಕ್ಕೆ ಈ ಥರ ಕಾಣಿಸ್ತಾ ಇದೆಯಾ? ಆಮೇಲೆ ಫ್ರೆಂಡ್ಸ್, ಇದು ತುಂಬ ಟೇಸ್ಟ್ ಇರುತ್ತೆ. ಯಾರಾದರೂ